ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡು ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆ ಆಗ್ತಿದೆ. DMK ಕಾಂಗ್ರೆಸ್ಗೆ ಅತಿ ದೊಡ್ಡ ಶಾಕನ್ನು ಕೊಟ್ಟ AIADMK ಮತ್ತು BJP ಮೈತ್ರಿಕೂಟ, ಅಂದರೆ NDA ಮೈತ್ರಿಕೂಟ. ಒಂದು ಕಡೆ ರಾಜಕೀಯ ಲೆಕ್ಕಾಚಾರದ ಮೂಲಕ, ಮತ್ತೊಂದು ಕಡೆ ಎಲೆಕ್ಷನ್ ಗೆಲ್ಲುವಂಥ ಬ್ರಹ್ಮಾಸ್ತ್ರವನ್ನು ಈಗ AIADMK ಪ್ರಯೋಗ ಮಾಡಿರೋದು BJP ಜೊತೆಗೆ ಸೇರಿಕೊಂಡು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಬಿಗ್ ಡೆವಲಪ್ಮೆಂಟ್ ಈಗ ಚುನಾವಣೆಯ ಹೊಸ್ತಿಲಲ್ಲಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲು ಚುನಾವಣಾ ಹೊಸ್ತಿಲಲ್ಲಿ AIADMKಯ ಮಹಾ ಘೋಷಣೆಯನ್ನು ನೋಡ್ತಾ ಹೋಗೋಣ. ಅದಾದಮೇಲೆ ರಾಜಕೀಯ ಲೆಕ್ಕಾಚಾರ, ಮೆಗಾ ಆಪರೇಷನ್, ಅದು ಕೂಡ ಇಂಟ್ರೆಸ್ಟಿಂಗ್ಲಿ AIADMK ಹೊಸ ಪಕ್ಷ ನಮ್ಮನ್ನು ಜಾಯಿನ್ ಆಗಲಿದೆ ಅನ್ನುವಂತಹ ಅಚ್ಚರಿಯ ಟ್ರೇಲರನ್ನು ಬಿಟ್ಟಿದೆ. ಆ ಕುತೂಹಲ ಕೂಡ ಕೆರಳಿದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಭರ್ಜರಿ ಘೋಷಣೆಗಳು ತಮಿಳುನಾಡಿನಲ್ಲಿ. ಪುರುಷರಿಗೂ ಉಚಿತ ಬಸ್. ಕರ್ನಾಟಕ, ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಕಾಂಗ್ರೆಸ್ಸು ಸ್ತ್ರೀಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೊಟ್ಟರೆ, ತಮಿಳುನಾಡಿನಲ್ಲಿ ಪುರುಷರಿಗೂ ಕೂಡ ಇನ್ನು ಮುಂದೆ ಉಚಿತವಾಗಿ ಬಸ್ ಸಿಗತ್ತೆ ಮನೆಯೊಡತಿಗೆ. ಅಂದರೆ ಅಲ್ಲಿ ಪಡಿತರ ಸ್ಕೀಮ್ನ ಅಡಿಯಲ್ಲಿ ಪಡಿತರ ಚೀಟಿ ಹೊಂದಿರುವ ಪ್ರತಿ ಕುಟುಂಬದ ಒಡತಿಗೆ ಖಾತೆಗೆ ಮಂತ್ಲಿ 2000 ಗೃಹಲಕ್ಷ್ಮಿ ರೀತಿಯಲ್ಲಿ ಅಲ್ಲೂ ಕೂಡ 2000 ರೂಪಾಯಿ ಅಕೌಂಟ್ಗೆ ಹಾಕುವಂಥ ಯೋಜನೆ. ಹಾಗೆ ಸಾರಿಗೆಯಲ್ಲಿ ಪುರುಷರಿಗೂ ಉಚಿತ ಪ್ರಯಾಣ ಭಾಗ್ಯ, ಮಹಿಳೆಯರಿಗೆ ಪುರುಷರಿಗೆ ಅಂದರೆ ಎಲ್ರಿಗೂ ಉಚಿತ ಪ್ರಯಾಣ ಭಾಗ್ಯವನ್ನು ಕೊಡಲಾಗೋದು. ಅಮ್ಮ ಇಳ್ಳಂ ಸ್ಕೀಮ್ನಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರದಿಂದಲೇ ಮನೆ ಕಟ್ಟಿಸ್ಕೊಡೋದು. ಅಂದರೆ ಯಾರಿಗೆ ಮನೆ ಇರಲ್ವೋ ಅಂಥವ್ರಿಗೆ ಸರ್ಕಾರನೇ ಭೂಮಿಯನ್ನು ಖರೀದಿಸಿ ಇಷ್ಟು ವರ್ಷದಲ್ಲಿ ಇಷ್ಟು ಮನೆ ನಾವು ಕಟ್ಟಿಸ್ಕೊಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ನಮ್ಮದು ಡಬಲ್ ಎಂಜಿನ್ ಸರ್ಕಾರ ಆಗುತ್ತೆ, ನಮಗೆ ಈ ಫಂಡ್ ಇಲ್ಲದೆ ಒದ್ದಾಡೋ ಪರಿಸ್ಥಿತಿನೂ ಬರಲ್ಲ. ಯಾಕಂದರೆ ಕೇಂದ್ರ ರಾಜ್ಯದಲ್ಲಿ ಎರಡೂ ಕಡೆ ಒಂದೇ ಸರ್ಕಾರ ಇದ್ದಾಗ ಫಂಡ್ಗೂ ಸಮಸ್ಯೆ ಆಗಲ್ಲ ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ಈಗ ಜನಕ್ಕೆ ಎಂಥ ಆಫರನ್ನು ಕೊಡಲಾಗಿದೆ ಅಂದರೆ, ಹಳ್ಳಿಗಳಲ್ಲಿ ಸರ್ಕಾರದಿಂದನೇ ಜಾಗ ಖರೀದಿ ಮಾಡಿ ಮನೆ ಕಟ್ಟಿಸ್ಕೊಡೋದು, ನಗರ ಪ್ರದೇಶದಲ್ಲಿ ಬಹುಮಹಡಿ ಈ ಅಪಾರ್ಟ್ಮೆಂಟ್ಗಳ ಮೂಲಕ ಫ್ಲ್ಯಾಟ್ಗಳನ್ನು ಕೊಡೋದು. ಈ ರೀತಿ ಮನೆ ಇಲ್ಲದವ್ರಿಗೆಲ್ರಿಗೂ ಸೂರು ಅಂಥದ್ದೊಂದು ಭರ್ಜರಿ ಘೋಷಣೆಯನ್ನು ಈಗ ತಮಿಳುನಾಡಿನಲ್ಲಿ AIADMK ಅಂದರೆ NDA ಕಡೆಯಿಂದ ಈಗ ಘೋಷಣೆ ಆಗಿದೆ. ಸ್ವತಃ AIADMK ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೊರಟಿರೋದು, ಬಟ್ NDA ಸಂಪೂರ್ಣ ಸಪೋರ್ಟ್ನೊಂದಿಗೆ. ಹಾಗೆ ಉಚಿತ ಸೂರಿನ ವ್ಯವಸ್ಥೆ ಎಲ್ರಿಗೂ ಕೂಡ, ಯಾರಿಗೆ ಮನೆ ಇಲ್ವೋ ಅವ್ರಿಗೆ ಉಚಿತವಾಗಿ ಮನೆ ಕಟ್ಟಿಸ್ಕೊಡೋದು. ಇದು ಸಣ್ಣ ಪ್ರಮಾಣದ ಘೋಷಣೆ ಅಲ್ಲ, ತಮಿಳುನಾಡಿನಲ್ಲಿ ಆಗಿರೋದು. ಹಾಗೆ ನಾವು ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ನಮಗೆ ಬೊಕ್ಕಸಕ್ಕೆ ಕೊರತೆ ಆಗದಿರೋ ರೀತಿಯನ್ನು ಮಾಡೆಲ್ ಇಟ್ಟು ಘೋಷಣೆ ಮಾಡಿದ್ದಾರೆ. ಪುರುಷರಿಗೂ ಕೂಡ ಉಚಿತ. ಈಗ BJPಗೆ ಏನು ಫಸ್ಟು ತಮಿಳುನಾಡಿನಲ್ಲಿ ಎಂಟ್ರಿ ತಗೊಳ್ಬೇಕು. ಅಲ್ಲಿ ಗೆದ್ದಿದ್ದೇ ಹೋದಾದರೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ತಮಿಳುನಾಡಿನ ಕಡೆಗೆ ಮಾಡಿ, ಆದರೂ ಏನಾದರೂ ಮಾಡಿ ಅಲ್ಲಿ ತಾವು ಕೊಟ್ಟ ಭರವಸೆಗಳನ್ನು ಉಳಿಸ್ಕೊಂಡು ಅಧಿಕಾರ ಮುಂದುವರಿಸ್ಕೊಂಡು ಹೋಗ್ಬೋದು. ಈಗ ಜನ ಅದನ್ನು ನಂಬಲೇಬೇಕಾಗತ್ತೆ. ಯಾಕಂದರೆ BJP ಮತ್ತು ಈಗಿನ ಪರಿಸ್ಥಿತಿಯಲ್ಲಿ AIADMK ಕೂಡ ಅಧಿಕಾರ ಪಡ್ಕೊಳ್ಳೋದು ಮತ್ತು ವಾಪಸ್ ಬರೋದೇ ಒಂದು ದೊಡ್ಡ ಸವಾಲು. ಅಧಿಕಾರ ಸಿಕ್ಕಿದ್ರೆ ಅದನ್ನು ಉಳಿಸ್ಕೊಳ್ಳೋಕೆ ಏನಾದರೂ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಭಯಂಕರ ಘೋಷಣೆಗಳನ್ನು ಮೊಳಗಿಸಿ DMK ಮತ್ತು ಕಾಂಗ್ರೆಸ್ಗೆ ಠಕ್ಕರ್ ಕೊಟ್ಟಿರೋದು. ಜೊತೆಗೆ ಕೇಂದ್ರ ಸರ್ಕಾರದ BBG ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಭಾಗದಲ್ಲಿ 125 ದಿನಗಳ ಉದ್ಯೋಗ ಖಾತ್ರಿ. AIADMK ಸರ್ಕಾರವೇನಾದರೂ ಅಧಿಕಾರಕ್ಕೆ ಬಂದರೆ 150 ದಿನಕ್ಕೆ ವಿಸ್ತರಿಸ್ತೀವಿ. 125 ದಿನ ಕೇಂದ್ರ ಸರ್ಕಾರ ಕೊಡ್ತಿರೋದು. ತಮಿಳುನಾಡಿನಲ್ಲಿ ಪರ್ಟಿಕ್ಯುಲರ್ಲಿ ನಾವು ಅಧಿಕಾರಕ್ಕೆ ಬಂದರೆ ಅದನ್ನು 150 ದಿನಗಳಿಗೆ ವಿಸ್ತರಿಸ್ತೀವಿ. ಅಮ್ಮ ದ್ವಿಚಕ್ರ ವಾಹನ ಯೋಜನೆಯಡಿ 5 ಲಕ್ಷ ಮಹಿಳೆಯರಿಗೆ 25,000 ಸಬ್ಸಿಡಿ ದರದಲ್ಲಿ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗುವುದು ಅಂತ ಪಳನಿಸ್ವಾಮಿಯವರು ಭಯಂಕರ ಘೋಷಣೆಯನ್ನು ಮೊಳಗಿಸಿದ್ದು ತಮಿಳುನಾಡು ಚುನಾವಣಾ ಕಣ ಈಗ ರೋಚಕವಾಗ್ತಾ ಇದೆ. ಅಲ್ಲಿ ಪಡಿತರ ಚೀಟಿ ಹೊಂದಿರೋರಿಗೆ ಯಾವ ರೀತಿ ಬಂಪರ್ ಅಂದರೆ, ತಮಿಳುನಾಡಿನಲ್ಲಿ DMK ಕಾಂಗ್ರೆಸ್ಸು ಇದಕ್ಕಿಂತಲೂ ಹೆಚ್ಚಿನದನ್ನು ಘೋಷಣೆ ಮಾಡಬೇಕು. ಮತ್ತು ಘೋಷಣೆ ಮಾಡಿದ್ರೂ ಕೂಡ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಇರೋದನ್ನೇ ಕೊಡೋಕ್ಕಾಗ್ತಿಲ್ಲ. ಕೈ ಆಡಳಿತ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿರ್ಬೋದು, ಹಿಮಾಚಲ ಪ್ರದೇಶ, ತೆಲಂಗಾಣ ಅವರೇ ಬಾಯಿ ಬಿಟ್ಟು ಒಪ್ಕೊಳ್ತಿದ್ದಾರೆ. ಗ್ಯಾರಂಟಿ ಕೊಟ್ಟರು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಕೊಟ್ಟರೆ ಗ್ಯಾರಂಟಿ ಇಲ್ಲ, ಎರಡನ್ನೂ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಆ ಮಾಡೆಲ್ಲು ಪರಿಸ್ಥಿತಿ ತೆರೆದುಕೊಂಡಿದೆ. ಈಗ BJP ನೇತೃತ್ವದ ಅಂದರೆ NDA ಭಾಗವಾಗಿರುವಂಥ AIADMK ತಮಿಳುನಾಡಿನಲ್ಲಿ ಅತಿ ದೊಡ್ಡ ಊಹಿಸದಂಥ ಘೋಷಣೆಗಳನ್ನು ಮಾಡಿಬಿಟ್ಟಿದೆ. ಇನ್ನು ಆಪರೇಷನ್ ವಿಚಾರದಲ್ಲಿ ನೋಡೋದಾದರೆ ಏನಾಗ್ತಿದೆ ತಮಿಳುನಾಡಿನಲ್ಲಿ, AIADMK ಈಗ ಒಂದು ದೊಡ್ಡ ಹಿಂಟನ್ನು ಕೊಟ್ಟಿದ್ದಾರೆ.
ಪಳನಿಸ್ವಾಮಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಹೊಸ ಪಕ್ಷವೊಂದು ನಮ್ಮನ್ನು ಜಾಯ್ನ್ ಆಗಲಿದೆ ಅಂತ ತನ್ನ ಪಕ್ಷದ ಸದಸ್ಯರಿಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹೊಸ ಪಕ್ಷ ಜಾಯ್ನ್ ಆಗುತ್ತೆ, ಸಿದ್ಧವಿರಿ, ನಮ್ಮದೇ ಗೆಲುವು ಅಂತ. ಸೊ ಹೊಸ ಪಕ್ಷ ಜಾಯ್ನ್ ಆಗಿ ಗೆಲುವಿನ ದಡಕ್ಕೆ ತಲುಪೋದು ಅಂದರೆ ಇರೋದೇ TVK. ವಿಜಯ್ ಪಕ್ಷ ಓಪನ್ ಆಗಿ ಹೇಳ್ತಿರೋದು BJP NDA AIADMK ಜೊತೆ ನಾವು ಹೋಗೋದೇ ಇಲ್ಲ ಅಂತ. ಕಾಂಗ್ರೆಸ್ ಜೊತೆಗೆ ಹೋಗುತ್ತಾ TVK ಅನ್ನೋ ರೀತಿಯಲ್ಲಿ ಮಾತುಕತೆ ಚರ್ಚೆಗಳೆಲ್ಲ ಆಗ್ತಿದ್ದಾವೆ, ಅದು ನೋಡ್ತಿದ್ದೀವಿ. ಮತ್ತೊಂದು ಕಡೆ CBI ವಿಜಯ್ನ ಟಾರ್ಗೆಟ್ ಮಾಡ್ತಿದೆಯಾ, TVK ಟಾರ್ಗೆಟ್ ಮಾಡ್ತಿದೆ. ಕರೂರು ಸ್ಟ್ಯಾಂಪೇಡ್ಗೆ ಸಂಬಂಧಪಟ್ಟಂತೆ, ಅವರ ಮೂವಿ ಜನನಾಯಕನ್ ಸಂಬಂಧಪಟ್ಟಂತೆ ಆ ಥರದ್ದೊಂದು ಇಮೇಜ್ ಕಾಣಿಸ್ತು. ಸೊ ವಿಜಯ್ ಎಲ್ಲ ಕಡೆಯಿಂದ ಟಾರ್ಗೆಟ್ ಆಗ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಓಟ್ ಹಾಕಬೇಕು ಅಂತ ಜನ ಮುಗಿ ಬೀಳಬೇಕು. DMKಗೆ ಅವರೇ ಆಲ್ಟರ್ನೇಟಿವ್ ಅನ್ನೋ ಥರದಲ್ಲಿ ಅವ್ರಿಗೆ ಬಿಲ್ಡಪ್ಪು ಜೋರಾಗಿದೆ. DMK ಜೊತೆಗೆ ನಿಂತಿರುವಂಥ ಅಲ್ಪಸಂಖ್ಯಾತ ಮತಗಳು ವಿಶೇಷವಾಗಿ ಒಡೆಯುತ್ತೆ TVK ಕಾರಣದಿಂದಾಗಿ ಅನ್ನುವಂಥ ರಿಪೋರ್ಟ್ ಸಿಗ್ತಾ ಇದೆ. ಹಾಗಾಗಿ ಪ್ರೀ ಪೋಲ್ ಅಲಯನ್ಸ್ಗಿಂತ ಚುನಾವಣಾ ಬಳಿಕದ ಮೈತ್ರಿ ಬಹುತೇಕ ಫಿಕ್ಸ್ ಆಯ್ತಾ. ಘೋಷಣೆ ಮಾಡ್ಕೊಂಡು ಹೋದರೆ ಲಾಸ್ ಆಗಿಬಿಡ್ಬೋದು. BJP ಜೊತೆ ಹೋಗ್ಬಿಟ್ರಲ್ಲ, BJP ಅಲ್ದಿದ್ರು ಮೈತ್ರಿ AIADMK ಜೊತೆ ಮಾಡಿಕೊಂಡ್ರೆ NDA ತೆಕ್ಕೆಗೆ ಬಿದ್ದರೆ BJP ಜೊತೆಗೆ ಗುರುತಿಸ್ಕೊಳುತ್ತೆ TVK. ಹಾಗಾಗಿ ಅದು ಲಾಸ್ ಆಗಬಹುದು. TVK ಅಲ್ಲಿ ಏನು ಹೇಳಿದೆ, ವಿಜಯ್ ಅವ್ರನ್ನ ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಅವ್ರ ಜೊತೆ ನಾವು ಹೋಗೋದು ಶತಸಿದ್ಧ ಅಂತ ಹೇಳಿದೆ. ಕಾಂಗ್ರೆಸ್ ಜೊತೆಗೆ ಹೋದರೆ ಅವರು CM ಮಾಡೋಕ್ಕಾಗತ್ತಾ ಇವರನ್ನು? TVK ಕಾಂಗ್ರೆಸ್ ಇಬ್ಬರೇ ಮೈತ್ರಿ ಮಾಡಿಕೊಂಡ್ರೆ ನಂಬರ್ ಗೆಲ್ಲೋದು ಕಷ್ಟ. ಯಾಕಂದರೆ TVKಗೆ ಇನ್ನೂ ಸಂಘಟನೆ ಇಲ್ಲ, ಏನೇ ವೈಬ್ರೇಷನ್ ಇದ್ದರೂ ಸಂಘಟನೆ ಇಲ್ಲ. ಕಾಂಗ್ರೆಸ್ಗೆ ಗೆಲ್ಲೋ ಪರಿಸ್ಥಿತಿ ಅಲ್ಲಿಲ್ಲ. DMKಯನ್ನು ಡಿಚ್ ಮಾಡಿ ಕಾಂಗ್ರೆಸ್ಸು TVK ಜೊತೆ ಸೇರಿಕೊಂಡ್ರೆ ಅಲ್ಲಿ ಏನೂ ಆಗಲ್ಲ ಅನ್ನೋದು ಗೊತ್ತು. ಸೊ ಇದೆಲ್ಲ ಗೊಂದಲ ಸೃಷ್ಟಿಸುವಂಥ ಲೆಕ್ಕಾಚಾರಗಳು ಈಗ ಕಾಣ್ತಿರೋದೇ ಒಂದು, ನಾಳೆ ಆಗೋದೇ ಒಂದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. AIADMK ಅದನ್ನು ಸ್ಪಷ್ಟವಾಗಿ ಹೇಳ್ತಿದೆ. ಪಕ್ಷದ ಮೆಂಬರ್ಸ್ಗೆ ಮೀಟಿಂಗಲ್ಲಿ ಇದನ್ನು ಕ್ಲಿಯರ್ ಕಟ್ಟಾಗಿ EPS ಹೇಳೇ ಬಿಟ್ಟಿದ್ದಾರೆ, ಹೊಸ ಪಕ್ಷ ಜಾಯ್ನ್ ಆಗುತ್ತೆ, ನಮ್ಮದೇ ಸರ್ಕಾರ ಅಂತ. ಹಾಗಾಗಿ ಈಗ ಬಗೆ ಬಗೆಯ ಸ್ಟ್ರಾಟಜಿಗಳನ್ನು ಕಾಣಿಸಿ ಅಲ್ಲಿ ಕೊನೆಗೆ ಎಲೆಕ್ಷನ್ ಮುಗಿದ ಮೇಲೆ TVK ಜೊತೆ ಜಾಯ್ನ್ ಆಗಿ ಕೈ ಜೋಡಿಸಿ ಅಮಿತ್ ಶಾ ಸರ್ಕಾರ ರಚಿಸುವಲ್ಲಿ ತಮಿಳುನಾಡಿನಲ್ಲಿ ಬಹುದೊಡ್ಡ ಯಶಸ್ಸು ಕಾಣಲಿದ್ದಾರಾ? ಮೊನ್ನೆ ಅಷ್ಟೇ ತಮಿಳುನಾಡಿಗೆ ಬಂದಾಗ ಇದನ್ನು ಹೇಳೇ ಬಿಟ್ಟಿದ್ರು BJP ಅವ್ರಿಗೆ. TVK ಜೊತೆ ಮೈತ್ರಿ BJP ತುಂಬ ಸೀರಿಯಸ್ ಆಗಿ ತಗೊಂಡಿದೆ ಅಂತ. ಸಿದ್ಧಾಂತ ಮತ್ತೊಂದು ಬದನೆಕಾಯಿ ತಮಿಳುನಾಡಿನಲ್ಲಿ ಯಾರೂ ನೋಡ್ತಿಲ್ಲ. ಫಸ್ಟಲ್ಲಿ ಗೆಲ್ಲಬೇಕು, DMK ಸೋಲಿಸಬೇಕು ಅನ್ನೋದಷ್ಟೇ ಅಜೆಂಡಾ ಆಗಿದೆ. ಹಾಗಾಗಿ ಈಗ ಅಮಿತ್ ಶಾ ಈ ಮೈತ್ರಿ ಹೆಂಗಿರ್ಬೇಕಂದ್ರೆ AIADMK ಹೊಡ್ಕೊಂಡು ಹೋಗಿದ್ದಾರಲ್ಲ, ಈಗ OPS ಅವರು ಇವರೆಲ್ಲ ಹೊರಗಡೆ ಹೋಗಿದ್ದಾರೆ, ಅವ್ರದ್ದೇ ಒಂದು ಟೀಮ್ ಆಗಿದೆ, ಅವರನ್ನೂ ವಾಪಸ್ ಸೇರಿಸ್ಕೊಳ್ಬೇಕು. ಚುನಾವಣೆ ಬಳಿಕವೋ ಮುನ್ನವೋ TVKಯನ್ನು ಸೆಳ್ಕೊಂಡು ಬಿಟ್ಟರೆ ಗೆಲುವು ನಮ್ಮದೇ ಅನ್ನೋ ರೀತಿಯಲ್ಲಿ ಟಾಸ್ಕ್ ಆಗಿಬಿಟ್ಟಿದೆ. ನಾವು ಪ್ರಯತ್ನ ಮಾಡೋದು ಮತ್ತೊಂದು ಅಲ್ವೇ ಅಲ್ಲ, ಗೆಲ್ಲೋದಷ್ಟೇ ಈಗ ತಮಿಳುನಾಡಿನಲ್ಲಿ ಅಂತ ಘೋಷಣೆಯನ್ನು ಮೊಳಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಭಯಂಕರ ರಾಜಕೀಯ ಆಪರೇಷನ್ ತಮಿಳುನಾಡಿನಲ್ಲಿ ಆಗೋ ಥರ ಕಾಣಿಸ್ತಾ ಇದೆ. AIADMK ಸ್ಪಷ್ಟ ಸುಳಿವು ಕೊಟ್ಟಿದೆ. ಮತ್ತೊಂದು ಕಡೆ ಜನರನ್ನು ಸೆಳೆಯುವಂತಹ ಊಹಿಸಲಾಗದ ಘೋಷಣೆಗಳು ಮೊಳಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.